ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಪಂಚಮಿ ಹಬ್ಬ. ಶಿವಮೊಗ್ಗದಲ್ಲಿ ಮನೆ ಹತ್ರನೇ ಚೌಡಮ್ಮ ದೇವಸ್ಥಾನ ಇದೆ. ಅದ್ರ ಹಿಂದ್ಗಡೆನೇ ದೊಡ್ಡದೊಂದು ಹುತ್ತ ಇದೆ. ಅದಕ್ಕೆ ನಾವು ಹುತ್ತಕ್ಕೆ ಹಾಲು ಎರಿತೇವೆ. ಇವಾಗ ದೇವಸ್ಥಾನ ಕಟ್ಸಿದ್ದಾರೆ. ಇದು ತೆಗ್ಗಲ್ಲಿದೆ ದೇವಸ್ಥಾನ. ಚೌಡಮ್ಮಂದು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಎಲ್ಲ. ಇವಾಗ ಇಲ್ಲಿ ಹಿಂದ್ಗಡೆ ಇರೋದು ಹುತ್ತ. ಇದು ಮೇಲೆ ದೇವಸ್ಥಾನ ಇರೋದ್ರಿಂದ ಈ ಥರ ಕಾಣಿಸುತ್ತೆ. ಹುತ್ತಕ್ಕೆ ಪೂಜೆ ಮಾಡ್ತೀವಿ ನಾವು. ಈ ಶಿವಮೊಗ್ಗದಲ್ಲಿ ಅಣ್ಣ ತಮ್ಮಗಳಿಗೆಲ್ಲ ನೂಲೆಲ್ಲ ಹಾಕಿ ಕಂಕಣ ಕಟ್ಟಿ ಕುಂಕುಮ ಇಟ್ಟು ಅಕ್ಷತೆ ಎಲ್ಲ ಹಾಕಿ ಹುತ್ತದ ಮಣ್ಣನ್ನು ಹಚ್ಚಿ ಆರತಿ ಮಾಡ್ತೀವಿ. ನಾವು ಹುತ್ತಕ್ಕೆ ಹಾಲು ಎರೆದು ಪೂಜೆ ಮಾಡಿದ್ವಿ. ಮನೆಯಲ್ಲೆಲ್ಲ ಉಂಡೆ ಮತ್ತು ಎಡೆ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಥರ ಮಾಡ್ತೀವಿ ನಾವು. ನೀವು ಹೀಗೆ ಮನೆಗೆ ಮಾಡ್ತೀರಾ ಅಂತ ಹೇಳಿ ನನಗೆ. ಇವಳು ನನ್ನ ತಂಗಿ, ಇದು ನನ್ನ ತಮ್ಮನ ಹೆಂಡತಿ. ಅವ್ರ ತಮ್ಮನಿಗೆ ಮಾಡ್ತಾ ಇದ್ದಾರೆ. ಇದು ಪಿಳ್ಳಂಗೇರಿ ದೇವಸ್ಥಾನ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ. ಚೆನ್ನಾಗಿರ್ಬೋದು. ಒಳಗಡೆ ಬೀಗ ಹಾಕ್ಕೊಂಡು ಹೋಗಿದ್ರು. ನಾವು ಹೊರಗಿಂದನೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇದು ನಾಗರಕಲ್ಲು, ನಾಗ ದೇವ್ರದ್ದು. ಮೇಲೆ ಹತ್ಕೊಂಡು ಹೋದರೆ ಅಲ್ಲಿ ರಾಮ ಪಾದ ಇಟ್ಟಿದ್ದು ಜಾಗ ಇದೆ. ದೊಡ್ಡ ಕಲ್ಲಿದೆ ಅಲ್ಲಿ. ನೋಡಿದು ರಾಮ ಪಾದ ಇಟ್ಟಿದ್ದಂತೆ ಜಾಗ. ಅದ್ರ ಆಚೆ ಇರೋದು ನೀರು. ಸಂಜೆ ಹೊತ್ತಲ್ಲಿ ತುಂಬ ಚೆನ್ನಾಗಿತ್ತು. ಇವರು ಬೆಳಗ್ಗೆನೇ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ಮತ್ತು ಮಧ್ಯಾಹ್ನ ಇರೋದಿಲ್ಲ. ಮಧ್ಯಾಹ್ನ ಅಂದರೆ ಸಂಜೆ ಬಾಗಿಲು ತೆಗೆಯಲ್ಲ. ಇವೆಲ್ಲ ನೋಡಲಿಕ್ಕೆ ಎಷ್ಟು ಚೆನ್ನಾಗಿತ್ತು. ಅದ್ರ ಪಕ್ಕ ಇರೋದೇ ನೀರು. ನಿಮಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ರಾಮ ಆಂಜನೇಯ ಇಬ್ಬರು ಇದ್ದಾರೆ. ಆಚೆ ದೇವರಿದೆ, ಚೆನ್ನಾಗಿದೆ. ದೊಡ್ಡ ಆಂಜನೇಯ ಇದೆ ಆ ಸೈಡ್. ದೊಡ್ಡ ದೇವಸ್ಥಾನ ಇದೆ. ಇದೆಲ್ಲ ನೀರಿದು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ ಮೇಲ್ಗಡೆ ಫೋಟೋ ಎಲ್ಲ ತಗೊಂಡು ಅದ್ರ ಹಿಂದ್ಗಡೆ ಇರೋದೇ ದೇವರು. ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕಲ್ಲಿ. ನೋಡಿ ಎಷ್ಟು ದೊಡ್ಡ ದೇವಸ್ಥಾನ ಇದೆ. ಇದು ಗರುಡ ದೇವರು. ಇದೆಲ್ಲ ನೋಡಿಕೊಂಡು ಇದು ಗುಡ್ಡೇಕಲ್ ದೇವಸ್ಥಾನ, ಬಾಲಸುಬ್ರಹ್ಮಣ್ಯ ದೇವಸ್ಥಾನ. ಗುಡ್ಡೇಕಲ್ ದೇವಸ್ಥಾನ. ಒಂದು 4 ದಿನದ ಹಿಂದೆ ಜಾತ್ರೆ ಆಗಿತ್ತು. ನಮಗೆ ಜಾತ್ರೆಗೆಲ್ಲ ಅಷ್ಟು ರಶ್ ಇರುತ್ತಲ್ಲ, ಬರೋಕ್ಕಾಗೋದಿಲ್ಲ. ಇವಾಗ ಆ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಬಂದಿದ್ದೀವಿ. ಇದು ಸಹ ಗುಡ್ಡದ ಮೇಲಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಲಿಕ್ಕೆ. ತುಂಬ ದೇವ್ರುಗಳು ಇದ್ದಾವೆ ನೋಡ್ಲಿಕ್ಕೆ ಇಲ್ಲಿ ಒಂದೇ ಹತ್ರ. ತುಂಬ ದಿನದ ವಿಡಿಯೋ ಆಯ್ತಲ್ಲ, ಯಾವ ದೇವರು ಅಂತ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಇದು ಅಶ್ವತ್ಥ ಮರ. ಇದು ಗಣಪತಿ ದೇವಸ್ಥಾನ ಇದೆ, ದೇವಿ ದೇವಸ್ಥಾನಗಳಿದ್ದಾವೆ. ಈ ಥರ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ತುಂಬ ಹೈಟಲ್ಲಿದೆ. ಗುಡ್ಡೇಕಲ್ ದೇವಸ್ಥಾನ ಅಂತ ಬಾಲಸುಬ್ರಹ್ಮಣ್ಯ ದೇವ್ರು ಇರೋದಿಲ್ಲಿ. ನಮ್ಮ ತಮ್ಮನ ಮಗನ ಕೈಯಲ್ಲಿ ಕೊಟ್ಟಿದ್ದೆ. ಅವನು ಈ ಥರ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಗಣಪತಿ ಒಟ್ಟು ನೋಡ್ತಾ ನೋಡ್ತಾ ಮೇಲೆ ಹತ್ಕೊಂಡು ಹೋಗ್ಬೇಕು. ತುಂಬ ಮೇಲಿದೆ ದೇವಸ್ಥಾನ. ಇದು ಅಶ್ವತ್ಥ ಮರ. ತುಂಬ ಇದಾವೆ ಅಶ್ವತ್ಥ ಮರ ಇಲ್ಲಿ. ದೊಡ್ಡದಿದೆ ಜಾಗ. ಮೇಲೆ ಹತ್ಕೊಳ್ತಾ ಹೋಗ್ಬೇಕು. ತುಂಬ ದೊಡ್ಡದಿದೆ ಜಾಗ. ತುಂಬ ದೇವಸ್ಥಾನಗಳು ಇದ್ದಾವೆ ಅಲ್ಲಿ ಕೂಡ. ಈ ಥರ ನೋಡ್ತಾ ನೋಡ್ತಾ ಮೇಲೆ ಹತ್ಕೊಂಡು ಹೋಗ್ಬೇಕು. ಯಾರೋ ಹೊಸ ಕಾರ್ ತೊಗೊಂಡಿದ್ರು, ಅದ್ರದ್ದು ಪೂಜೆ ಮಾಡಿಸ್ತಾ ಇದ್ರು ನೋಡಿ. ಮೇಲೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ. ಇಲ್ಲಿ ಅಕ್ಕಪಕ್ಕ ಎರಡು ಸಹ ದೇವಿ ದೇವಸ್ಥಾನ. ಈ ಥರ ನೋಡ್ತಾ ದೇವಸ್ಥಾನ ಎಲ್ಲ ನೋಡ್ಕೊಳ್ತಾ ಈ ಥರ ಮೇಲೆ ಹತ್ಕೊಂಡು ಹೋಗ್ಬೇಕು. ತುಂಬ ಚೆನ್ನಾಗಿದೆ ದೇವ್ರ ಮಾತ್ರ. ಇಷ್ಟು ದೊಡ್ಡದು ದೇವ್ರನ್ನ ಮಾಡಿಸ್ತಾ ಇದಾರಂತೆ.
ನೋಡಿ ಮೇಲೆ ಇತ್ಕೊಂಡು ನೋಡಿದರೆ ಎಷ್ಟು ಕೆಳಗೆ ಕಾಣಿಸುತ್ತೆ ಶಿವಮೊಗ್ಗ. ಇನ್ನೂ ಮೇಲೆ ಹೋಗ್ಬೇಕು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ. ಇದು ನವಗ್ರಹ ದೇವಸ್ಥಾನ, ದೇವರಿದ್ದೆ ಇಲ್ಲಿ ನವಗ್ರಹದ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಕಲ್ ಮೇಲೆ ಗುಡ್ಡದ ಮೇಲೇ ದೇವಸ್ಥಾನ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ದಾವೆ. ನೋಡ್ತಾ ನೋಡ್ತಾ ಮೇಲೆ ಹತ್ಕೊಂಡು ಹೋಗ್ಬೇಕು. ನೋಡಿ ಇದು ನವಿಲಿಗೆ ಕಲ್ಲುಪ್ಪು ಮತ್ತು ಕಾಳು ಮೆಣಸನ್ನು ಹಾಕಿ ಹರಕೆ ಕಟ್ಕೊಳ್ತಾರೆ. ಆಗುತ್ತಂತ ಹರಕೆ ಕಟ್ಕೊಂಡ್ರೆ ನಾವು ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋದ್ವಿ. ನಮಗೆ ಗೊತ್ತಿರಲಿಲ್ಲ, ಯಾರೋ ಹಾಕ್ತಾಯಿದ್ರು ಕಾಳು ಮೆಣಸು ಮತ್ತು ಕಲ್ಲುಪ್ಪು. ಇದು ನವಿಲಿದು. ಹಾಕಿ ಹರಕೆ ಕಟ್ಕೊಳ್ತಾರಂತೆ. ಇಲ್ಲಿ ನೋಡಿ ಇದು ಯಾವುದೋ ದೇವ್ರ ಹೆಸರು ಹೇಳಿದ್ರು, ನೆನಪಿಲ್ಲ. ಆ ಕಡೆ ಈ ಕಡೆ ಭಾರ ಹೊತ್ಕೊಂಡು ನಿಂತ್ಕೊಂಡಂಗೆ ಕಾಣಿಸುತ್ತೆ. ಈಗ ನಾವು ಹೋಗ್ತಾ ಇರೋದು ಸುಬ್ರಹ್ಮಣ್ಯ ಮೇಲಿದೆ, ಬಾಲಸುಬ್ರಹ್ಮಣ್ಯ ದೇವಸ್ಥಾನ. ಇನ್ನು ಮೂಲ ದೇವ್ರು ಬಂದು ಇನ್ನೂ ಮೇಲಿದೆ. ನೋಡಿ ನಾವಿಲ್ಲೇ ಇದೆ, ಇಲ್ಲಿಯೂ ಕೂಡ ಈ ಥರ ಮಾಡಬೇಕಂತ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನಾನು ಫೋಟೋ ತೆಗಿಬೇಕು ಬೇಡ ಅಂದ್ಕೊಂಡು ಒಳಗೆ ಸ್ವಲ್ಪ ಫೋಟೋ ತೆಕ್ಕೊಂಡಿದ್ದೀನಿ ಅಷ್ಟೇ. ನನಗೆ ಭಯ, ಏನಾದರೂ ಬೈತಾರ ಅಂತ ತೆಗಿಲಿಕ್ಕೆ, ಹಾಗೆ ಸ್ವಲ್ಪ ತಗೊಂಡಿದ್ದೀನಿ. ಸುತ್ತ ಹೀಗಿದೆ ದೇವಸ್ಥಾನ ಸುತ್ತ. ಫುಲ್ ನೈಟ್ ಆಗಿಬಿಟ್ಟಿತ್ತು ನಾವು ವಾಪಸ್ ಬರುವಾಗ. ನೋಡಿ ಹೇಗೆ ಕಾಣುತ್ತೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.